ಹಿಂಗೆ ಹಾಂ ನಾನು ಮಾತಾಡೋದು ಹಿಂಗೆ ಹೋಗಿ ಬರಗತ್ತಾ ಹಾಂ ಕಂಡಿಡ್ದೆ ಜೋಗೆ ನಿಂಗೆ ಏನ್ರಿ ಹಂಗನಾಗತ್ತಿ ನಿಂದು ತೋರಿಸ್ತಿದ್ದಾಳೆ ನಾನು ಫುಲ್ ಜವರಿ ಮಾತಾಡ್ತಂಗೆ ಸೋನು ಕ್ಯಾಮ್ರಾ ಫೋನ್ ಎಲ್ಲ ಇಟ್ಕೊಂಡು ಎದ್ದು ಕುತ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಡ್ರೋನ್ ಹಾರಿಸ್ತವ್ರೆ ಇಲ್ಲಿ ಅವರು ಮೀಟಿಂಗ್ ಪಾಯಿಂಟ್ ಆಗಬೇಕು. ಸೊ ಹಂಗಾಗಿ ನಾನು ಕಾಣಿಸ್ಬಾರ್ದಲ್ಲ, ಸೊ ಹಂಗಾಗಿ ಹಿಂಗೆ ಬಚ್ಚಿಟ್ಕೊಂಡಿದ್ದೀನಿ ನೋಡ್ರಿ ಅಲ್ಲಿ ರಿಹರ್ಸಲ್. ಇದೆಲ್ಲ ಬಿಹೈಂಡ್ ದ ಸೀನ್ಸ್ ಆಗಿರುತ್ತೆ. ಯಪ್ಪ ತುಂಬ ಕಷ್ಟ ಇದೆಲ್ಲ ಪ್ರೀ ವೆಡ್ಡಿಂಗ್ ಶೂಟು ಈ ಎಲ್ಲ ಫೋಟೋಗ್ರಫಿ. ಅಲ್ಲಿ ನೋಡ್ರಿ ಮದುವೆ ಆದರೆ ಏನು ಗತಿ. ಹೂವಾ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ಬ್ಲಾಗ್ ಗೈಸ್. ಇವತ್ತು ಊಟಿದು ಪಾರ್ಟ್ 2. ಲೊಕೇಶನ್ ನೋಡ್ಕೊಂಬಿಡ್ರಿ. ಹೆಸರು ಲವ್ ಡೇಲ್ ಅಂತೆ. ಸೊ ಬಂದೀವಿ ಇವತ್ತು. ಫಸ್ಟ್ ಶೂಟ್ ಸ್ಟಾರ್ಟು ರೈಲ್ವೆ ಹಳಿ ಮೇಲೆ ಡ್ರೆಸ್ ಇದು ಫೋಟೋಶೂಟ್ ಇವತ್ತು. ನೋಡೋಣ ಹೆಂಗೆ ಬರ್ತೈತೆ ಅಂತಂತೇಳಿ. ಸೊ ಬನ್ನಿ ಈಗ ಶೂಟ್ ಸ್ಟಾರ್ಟ್ ಮಾಡಬೇಕು. ತಿಂಡಿ ಏನೂ ತಿಂದಿಲ್ಲ, ಬೆಳಿಗ್ಗೆ ಎದ್ದು ಬಿಸಿನೀರೆಲ್ಲ ಸ್ನಾನ ಮಾಡಿಕೊಂಡು ಈಗ ಬಂದ್ವಿ ಜಸ್ಟು. ಸೊ ಬೇಗ ಬೇಗ ಶೂಟ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಬೇಕು ಇವತ್ತು ಪ್ಲೇಸ್ನ. ಇದು ಏನು ಗುರು ಇದು ಚಳಿ ಅಂದರೆ ಕ್ಲೈಮೇಟ್ ಹೆಂಗೈತೆ ಅಂತಂತಂದರೆ ಸುಮ್ಮನೆ ನಡ್ಕೊಂಡೋದ್ರೂ ಕೈಯೆಲ್ಲ ಫ್ರೀಸ್ ಆಗತ್ಬಿಟ್ಟೈತಿ. ಏನು ಬೇಕಾದರೂ ತಡ್ಕೊಂಬಿಡ್ಬೋದು. ಹೊಟ್ಟೆ ಹಸಿವು ಮತ್ತು ಈ ಚಳಿ ತಡ್ಕೊಳಕ್ಕಾಗಲ್ಲ ನನಗೆ. ನೀರು ಹೆಂಗೆ ಇದು ಮಾಡೋದು ಅಂದರೆ 5 ಬಕೆಟ್ ಗೈಸ್, 5 ಬಕೆಟ್ ಬಿಸಿನೀರು ಅವ್ರಿಗೂ ಅಂದರೆ ಎಲ್ಲರದ್ದು ಮುಗಿದ್ಮೇಲೆ ಲಾಸ್ಟಿಗೆ ಹೋದೆ ನಾನು. ಸೊ ಅವರೆಲ್ಲ ರೆಡಿ ಆದಮೇಲೆ ಬಂದಿದ್ದೀನಿ ನಾನು ಹೊರಗಡೆ. ಅಷ್ಟು ಚಳಿ ಇತ್ತು. ಸೊ ಹಂಗೆ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ವಾಶ್ರೂಮಲ್ಲಿ ಸ್ನಾನ ಮಾಡಿಕೊಂಡು ಯಪ್ಪ ಅಂತಂತೇಳಿ. ಬಟ್ ಆದರೂ ಸಖತ್ತಾಗೈತಿ ಪ್ಲೇಸ್ ಮಾತ್ರ. ಫುಲ್ಲು ಗ್ರೀನರಿ, ಒಂಥರ ಏನೋ ಪೀಸ್. ಈ ಬ್ರೇಕ್ ಒಂದು ಸ್ವಲ್ಪ ಬೇಕಿತ್ತು. ಸೊ ಚೆನ್ನಾಗಾಯ್ತು ಬಂದಿದ್ದು. ಇನ್ನೊಂದು ಆಲ್ಮೋಸ್ಟ್ 11 ಡಿಗ್ರಿ ಐತಿ ಇಲ್ಲಿ ಚಳಿ. ಅಯ್ಯೋ 11 ಡಿಗ್ರಿಗೆ ಸತ್ತು ಹೋಗ್ಬಿಟ್ಟು ತಗೊಂಡು ಹೋದ್ರೂ ಕೈಯೆಲ್ಲ ಫ್ರೀಸು. ಅದಕ್ಕೆ ಶೂಸ್ ಗೀಸು ಗ್ಲೌಸ್ ಒಂದು ತೊಗೋಬೇಕು. ಗ್ಲೌಸ್ ಒಂದು ತೊಗೊಂಡಿಲ್ಲ. ಗ್ಲೌಸ್ ಒಂದು ತೊಗೊಂಡ್ರೆ ಸೊ ಎಲ್ಲ ಕವರ್ ಆಗೋದಂಗೆ. ಅಲ್ಲಿ ಆಲ್ರೆಡಿ ಪ್ಯಾಸೆಂಜರ್ಸ್ ತುಂಬ ವೇಟ್ ಮಾಡ್ತಾರೆ. ಸ್ವಲ್ಪ ಜನ ಫೋಟೋಶೂಟು ಮಾಡ್ತಾರೆ, ಸ್ವಲ್ಪ ಜನ ಟ್ರಿಪ್ಪಿಗೆ ಹೋಗ್ತಾರೆ ಇಲ್ಲಿಂದ ಬೇರೆ ಪ್ಲೇಸಿಗೆ. ಸೆಕೆಂಡ್ ಲೊಕೇಶನ್ ಸ್ಟಾರ್ಟ್ ಆಯಿತು. ಸೊ ನಾವು ನಿನ್ನ ಮಾರ್ನಿಂಗ್ ಅದು ಇದು ತೋರಿಸಿದ್ನಲ್ವ, ಇವಾಗ ಮಧ್ಯಾಹ್ನ ಆಗ್ತೈತಿ. ಮಾರ್ನಿಂಗ್ ನಿಮಗೆ ಟ್ರೈನಿಂದ ತೋರಿಸಿದ್ದೆ. ಅಲ್ಲಿ ಆ್ಯಕ್ಚುಲಿ ಶೂಟ್ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಟ್ರೈನ್ಗೆ ಬರೋದಿತ್ತು, ರೆಸ್ಟ್ರಿಕ್ಷನ್ಸ್ ಆಗೋಯಿತು. ಸೊ ಹಂಗಾಗಿ ಅಲ್ಲಿಂದ ಮತ್ತೆ ಬೇರೆ ಲೊಕೇಶನ್ಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಸೊ ಈಗ ಶೂಟ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇದು ಫಸ್ಟ್ ಆಗಿರುತ್ತೆ ಈಗ ಏನೆಷ್ಟು ಪ್ರೋಸೆಸ್ ಇದ್ರೂ. ಅಲ್ಲೆಲ್ಲ ತುಂಬ ಜನ ಫೋಟೋಶೂಟ್ಸ್ ಎಲ್ಲ ಮಾಡ್ತವ್ರೆ. ಸೊ ನೋಡೋಣ ಹೆಂಗಾಗುತ್ತೆ ಫೋಟೋಶೂಟ್ ಅಂತ. ಸ್ಟಾರ್ಟ್ ಆಗಿದೆ. ನೋಡಿ ಗಾಯ್ಸ್ ಕುರಿ. ಹಾಂ, ಈ ಕಾರಾಗೆ ಬಂದು ಕೂತ್ಕೊಂಡಿವಿ. ಬಿಸಿಲು ಭಾಳ ಐದು ಗೈಸ್. ಹೆಂಗಂತಂದರೆ ಡ್ರೆಸ್ ಚೇಂಜ್ ಆ್ಯಕ್ಚುಲಿ ಇಲ್ಲಿವರೆಗೂ ಇವಾಗ ಟೈಮ್ 3 ಗಂಟೆ ಆಗತ್ತೆ ಅಲ್ಲ 1:30 ಅಲ್ಲ 1:30 ಆಗತೈತಿ. ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದು 12 ಗಂಟೆಗೆ ಅನ್ಕೊತೀನಿ. 12 ಗಂಟೆ ಅಲ್ಲ 12 ಗಂಟೆ. ಅಂದರೆ ಕರೆಕ್ಟಾಗಿ 1.5 ತಾಸಾಗ ಏನಿಲ್ಲ ಅಂತಂದ್ರೆ ಒಂದು 3 ಔಟ್ಫಿಟ್ ಆದರೂ ಚೇಂಜ್ ಆಗಬೇಕಾಗಿತ್ತು. ಸ್ವಲ್ಪ ಲೇಟ್ ಆಗೋಯ್ತು. ಏನು ಮಾಡೋಕ್ಕೆ ಬರಲ್ಲ, ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವನಂದ್ರೆ ಫುಲ್ಲು ಹೆಂಗಾಗ್ಬಿಟ್ಟ ನೋಡ್ರಿ, ಫೆಡಪ್ ಸಾಕಾಗ್ಬಿಟ್ಟೈತಿ. ಬಿಸಿಲು ಅನ್ನಾಗತ್ಬಿಟ್ಟನ. ಬಳ್ಳಾರಿ ಬಿಸಿಲಾಗೋಗಿದೆ ಇಲ್ಲಿ. ಬಳ್ಳಾರಿ ಬಿಸಿಲಾಗ್ಬಿಡೈತಿ ಗೈಸ್. ಇವ್ನು ಅವಾಗಿಂದನೂ ನನಗೆ ಒಂದು ಕಂಪ್ಲೇಂಟ್ ಹೇಳಾಗು ಅಂತ, ನೀನು ಯಾಕೆ ಬೆಂಗಳೂರು ಭಾಷೆ ಮತ್ತು ಹೊಸಪೇಟೆ ಭಾಷೆ 2 ಮಿಕ್ಸ್ ಮಾತಾಡ್ತೀಯ ಅಂತ. ಏನು ಮಾಡಲಪ್ಪ, ಅದು ಅಭ್ಯಾಸ ಆಗ್ಬಿಡೈತಿ ನನಗೆ. ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತನೂ ಗೊತ್ತಾಗೋಲ್ತದು ನಾವು ಒಂದು ಫ್ಲೋದಾಗ. ಯಾಕೆ ಬೇಕಾದ್ರೆ ಕಳಲ್ಲಿ ಬಿದ್ದರೆ ಏನು ಮಾಡ್ತೀವಿ ಅವಾಗ? ಫೋನ್ ಬೀಳುತ್ತೆ ಅಂತಂದವ್ರು ಭಯ ಇರುತ್ತಲ್ಲ, ಅವ್ರು ಬ್ಯಾಕ್ ಕವರ್ ಆಗ್ತಾರೆ, ನಾನಲ್ಲ. ಮೊದಲಾಗಿರುತ್ತಲ್ಲ ಫೋನ್ ರಿಪೇರಿ ಕೊಟ್ಟಾಗ ಅವ್ರ ದುಡ್ಡು ಕೇಳಿದಾಗ ಇವನಿಗೆ ಭಯ ಆಗುತ್ತೆ ಅಷ್ಟೇ. ಏನಿಲ್ಲ, ಕರೆಕ್ಟಾಗಿ ಇಟ್ಕೊಂಡ್ರೆ ಯಾವುದು ಮುರಿಯಲ್ಲ. ಒಂದು ಫೋನ್ ಕವರ್ ಹೊಡೆದೋಗ್ಬೇಕು ಅಂತಂದರೆ ಒಂದು ನನ್ನ ಕೈ ಜಾರಿ ಆಗಿ ಬಿದ್ದಿರಬೇಕು, ಇಲ್ಲ ಫೋನ್ ಕವರ್ ಹೊಡೆಯೋದಲ್ಲ, ಫೋನ್ ಹೊಡಿಬೇಕು. ಫೋನ್ ಬ್ಯಾಕ್ ಕೇಸ್ ಅಲ್ಲ ಸಾರಿ, ಬ್ಯಾಕ್ ಗ್ಲಾಸು ಅದು ಹೊಡಿಬೇಕು ಅಂತಂದರೆ ಅದಕ್ಕೂ ನಾನೇ ರೀಸನ್ ಆಗಿರ್ತೀನಿ, ಹೌದಿಲ್ಲ? ಹೌದು. ಒಂದೊಂದು ನಾನು ರೀಸನ್ ಆಗದೇನೂ ಇರ್ತೀನಿ. ಹೌದು. 2 ಎಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ, ಹೌದಿಲ್ಲ? ಹೌದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡಿ, ಇಲ್ಲೊಂದು ವ್ಯೂ ಐತಿ, ಸೂಪರ್ ಆಗೈತಿ ನೋಡಿ. ವಾ, 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಅಲ್ಲಿ ನೀರು ಕುಡ್ಕೊಂಡು ಹೋಗುತ್ತಂತ ಮಂಜು ಅಲ್ಲಿ ಚೀತಾ ಬರುತ್ತಂತ ಎಲ್ಲಿ ಅಲ್ಲಿ ಯಾವಾಗಲೂ ಬಂದು ಚೀತಾ ಬಂದು ನೀರು ಕುಡ್ಕೊಂಡು ಗೈಸ್ ಇಲ್ಲೇನೋ ಯಾವಾಗೂ ಚೀತಾ ಬಂದು ನೀರು ಕುಡ್ಕೊಂಡು ಹೋಗುತ್ತಂತ ಕೆಳಗಡೆ. ಅಲ್ಲ ಇವಾಗ ಎಲ್ಲಿ ಓಕೆ ಸೂಪರ್ ಓಕೆ ಓಕೆ ನಾವು ವಿಡಿಯೋ ಬಾ. ಬಟ್ ಆ ಕಡೆ ಲೇಕ್ ಇದೆ ಅಂತಲೇ ಗೊತ್ತಿದ್ದಿಲ್ಲ, ಡ್ರೋನ್ ಆರಿಸಿದ ಮೇಲೆ ಗೊತ್ತಾಯಿತು. ಬಟ್ ಕ್ರೇಜಿ ವ್ಯೂ ಮಾತ್ರ. ಓ ದೊಡ್ಡಲಾಗಿದೆ ಗೈಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಅವ್ರದ್ದು ಅಲ್ಲಿ ಇನ್ನೂ ಫೋಟೋಶೂಟ್ ನಡೀತಾನೆ ಇದೆ. ಇದೆಲ್ಲ ಬಿಹೈಂಡ್ ದ ಸೀನ್ಸ್ ಬರ್ತವೆ ಅವರು. ಎಂಜಾಯ್ ಮಾಡ್ತಾರೆ ಮಾಡಿ. ಇನ್ನೊಂದೇನೆಂದರೆ ಇಲ್ಲಿ ಇವಾಗ ಮಧ್ಯಾಹ್ನ ಟೈಮಲ್ಲಿ ಹೆವಿ ಬಿಸಿಲೈತಿ. ಸ್ವಲ್ಪ ಸಂಜೆ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಥಂಡಿ ಇರ್ತೈತಿ. ಇಲ್ಲಿಂದ ನೋಡ್ರಿ ವ್ಯೂ ಹೆಂಗೈತಿ. ಪ್ರೀ ವೆಡ್ಡಿಂಗ್ ಶೂಟಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ, ಎಷ್ಟು ರೀಟೇಕ್ಸ್ ಇರುತ್ತೆ. ಅವ್ನು ಹಂಗೆ ನಿಂತೇ ಬಿಟ್ಟು ಒಂದು ಸ್ಟ್ಯಾಚು ಥರ. ಸೊ ಇದೆಲ್ಲ ಗೈಸ್ ಇವನು ಅವಾಗಿಂದ ಫೋಟೋ ತೆಗಿ ವಿಡಿಯೋ ತೆಗಿ ಅಂತ ಕಲೆ ಬಿದ್ದು ನನಗೆ. ನಾನು ಮತ್ತೆ ಚೆನ್ನಾಗಿ ತೆಗಿಯವಲ್ಲ, ಅವನಿಗೆ ಮಾತ್ರ ನಾನು ಚೆನ್ನಾಗಿ ತೆಗಿಬೇಕಂತೆ. ಹಾಂ ಏನಾ ಫೋಟೋ ಎಲ್ಲರಿಗೆ ಬರೀ ತೆಗೆದಾಯ್ತು, ನಂದು ಯಾರೋ ತೆಗಿಯಲ್ಲ. ಜೋಗೆ ನಿಮಗೆ ಏನ್ರಿ ಹಂಗನಾಗತ್ತಿ? ನಿಂದು ತೋರಿಸ್ತಿದ್ದಾಳೆ ನಾನು. ಜವರಿ ಫುಲ್ ಜವರಿ ಮಾತಾಡ್ತಂಗೆ ಸೋನು. ಏನು ಈ ಕಡೆ ಬಾ, ಆ ಕಡೆ ಬಾ. ಏನೇನಲ್ಲ ಕಲೆ ಬಿದ್ದವ್ ನೋಡ್ರಿ. ಫೋಟೋ ತೆಗಿ ವಿಡಿಯೋ ತೆಗಿ ಅಂತ ಅನ್ಕೊಂಡು ವಿಡಿಯೋಗ್ರಾಫರ್ ಫೋಟೋ ತೆಗಿ ಅಂತ ಕಲೆ ಬಿದ್ದವನೆ ನೋಡ್ರಿ. ಅವೆಲ್ಲ ಪೋಸ್ ಕೊಟ್ಬಿಡೋಣ, ತೆಗೆದ್ಬಿಡು ಅಂತಾರೆ. ಬೇಡ ಬಸ್. ಆವಾಗಲೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ಚಾರ್ಜ್ ಇದ್ದಿದ್ದಿಲ್ಲ. ಸೊ ಇಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಚಾರ್ಜ್ ಇಟ್ಟಿದ್ದೆ. ನಾನು ಕೇಬಲ್ ತೊಗೊಂಬರೋದು ಮರ್ತ್ಬಿಟ್ಟಿದ್ದೆ. ಸೊ ಹಂಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗೂ ಫೋನಲ್ಲಿ 31% ಐತಿ. ಅಲ್ಲಿ ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು. ಸೊ ಇವತ್ತು ಟೋಟಲಾಗಿ 4 ಲೊಕೇಶನ್ ಕವರ್ ಮಾಡಿದ್ದೀವಿ. ಇನ್ನೂ ಬೇರೆ ಪ್ಲೇಸಸ್ ಇದ್ದಾವೆ, ಎಕ್ಸ್ಪ್ಲೋರ್ ಮಾಡಬೇಕು. ನಾಳೆನೂ ಬೇರೆ ಪ್ಲೇಸಸ್ಗೆ ಹೋಗಬೇಕು. ಸೊ ಎಲ್ಲದೂ ಬ್ಲಾಗಲ್ಲಿ ಬರುತ್ತೆ. ಸೊ ಬನ್ನಿ ಹೋಗುವ. ಅದೇ ಅನ್ಕೊಂಬಿಟ್ಟೆ ಬರೀ ವಾಯ್ಸ್. ಇದು ಲವ್ ಡೇಲ್ ಈ ಲೊಕೇಶನ್ ಹೆಸರು. ಲವ್ ಡೇಲ್ ಬ್ರೋ. ಬ್ಲಾಗ್ ಮಾಡಕತ್ತೀನಿ ಬ್ರೋ. ಅದು ಹಳೆ ಪಿಕ್ಚರ್ ಐತಲ್ಲ ಇಲ್ಲೇ, ಇಲ್ಲಿ ಮರದ ಹತ್ರ ಫೋಟೋ ಶೂಟ್ ಮಾಡ್ತಾರೆ. ಸಾಕತ್ತಾಗೈತಿ ಲೊಕೇಶನ್. ಮುಂದಕ್ಕೆ ಹೋಗ್ಬಿಡೋಣ ನಾವು ಸ್ವಲ್ಪ. ಹಾಂ, ನಾನು ಹೇಳಿದ್ನಲ್ವಾ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು, ಹೆವಿ ಬಿಸಿಲು. ಸಂಜೆ ಟೈಮ್ ಬಿತ್ತಲ್ವಾ ಚಳಿ ಸ್ಟಾರ್ಟ್ ಆವಾಗಲೇ. ನಾನು ಫ್ರೇಮ್ ಸ್ವಲ್ಪ ಹಿಂಗೆ ಮಾಡ್ತಿದ್ದೀನಿ. ಸ್ವಲ್ಪ ಇದು ಅಭ್ಯಾಸ ಆಗಬೇಕು. ಸೊ ಅಭ್ಯಾಸ ಆದರೆ ಕರೆಕ್ಟಾಗಿ ಬರುತ್ತೆ ಫ್ರೇಮ್. ಒಂದೊಂದ್ಸಲ ಇಲ್ಲಿವರೆಗೂ ಬಂದುಬಿಡ್ತದೆ ಫ್ರೇಮು. ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ನನಗೆ. ಇವರಿನ್ನೂ ಇಲ್ಲಿ ರೆಡಿ ಆಗ್ತವ್ರೆ, ನಾನು ಮೇಲೆ ಬಂದುಬಿಟ್ಟಿದ್ದೀನಿ. ಬಟ್ ಹೆಂಗೆ ಬರುತ್ತೆ ನೋಡಿ ಅಲ್ಲ. ಲೊಕೇಶನ್ ಸೂಪರ್ ಆಗೈತಿ. ಇಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ ಮೂವಿ ಬೇರೆ ಮಾಡ್ಬೋದು. ಶಾರ್ಟ್ ಮೂವಿ ಇಲ್ಲ ರೀಲ್ ಶೂಟು, ಆಬ್ವಿಯಸ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಬರೋನು. ಓಹೋ ಮರ ನೋಡಿ ಗೈಸ್, ಬಿದ್ದುಬಿಟ್ಟಿದಲ್ಲ ಎಲ್ಲ. ಇದು ಲಾಸ್ಟು ಇವತ್ತಿಂದು ಲೊಕೇಶನ್ನು. ಇದು ಮುಗಿಸ್ಕೊಂಡು ಸೀದಾ ವಾಪಸ್ ಮತ್ತೆ ಮನೆಗೆ ಹೋಗೋದು. ಮನೆಗೆ ಹೋಗಿ ಇವತ್ತು ಡ್ರೋನ್ ಇರ್ದು ಊರಿಗೆ ಹೋಗ್ತಾರೆ. ಸೊ ಹಂಗಾಗಿ ಅವ್ರಿಗೆ ಕಳಿಸ್ಕೊಟ್ಟು ನಾವೆಲ್ಲದನ್ನು ಫುಟೇಜಸ್ ಎಲ್ಲವೂ ಮ್ಯಾಕಿಗೆ ಹಾಕ್ಕೋಬೇಕು. ಎಲ್ಲ ಶೂಟ್ ಮುಗಿಸ್ಕೊಂಬಂದು ಹೆಂಗೆ ಬಿತ್ಕೊಂಡು ನೋಡ್ರಿ. ಅಯ್ಯ ಚಳಿ ಆಗ್ತಿರ್ಲಿ. ಅಲ್ಲಿ ಏನಾದರೂ ಹೇಳು. ನೀನು ಹಿಂಗೆ ಹೇಳಿಲ್ಲ ಅಂತಂತಂದ್ರೆ ಅವ್ರು ಏನು ಅನ್ಕೊಂತಾರೆ ಹೇಳು? ಜನ ಏನು ಅನ್ಕೋಬೇಕು ಹೇಳು ನಿನ್ನ ಬಗ್ಗೆ? ಏನು ಹೇಳೋಣ, ಮುಖಕ್ಕೆ ಬಂದು ಕ್ಯಾಮ್ರಾ ಇಡ್ತಾನೆ. ಆಯ್ತಪ್ಪ ತಗಪ್ಪ, ಮುಖಕ್ಕೆ ಇಟ್ಟಿಲ್ಲ ದೂರ ಏನು ಮಾತಾಡ್ಬೇಕಂತ ಪ್ಲಾನ್ ಮಾತಾಡ್ಬೇಕು. ಪ್ಲ್ಯಾನ್ ಮಾಡಿ ಮಾತಾಡೋದು ಅದು ಸ್ಕ್ರಿಪ್ಟೆಡ್ ಆಗ್ತೈತಿ. ನಾನು ಮಾಡ್ತಿರೋದು ವ್ಲಾಗು, ಹೆಂಗೈತೆ ಹಂಗೆ ತೋರಿಸೋದು. ನಾನು ಕಾನ್ಸೆಪ್ಟ್ ಹೇಳೋದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ಶೂಟ್ ಹೆಂಗೆ ಅನಿಸ್ತು, ಹೆಂಗಿಲ್ಲ, ಆ್ಯಂಡ್ ನಾನು ವ್ಲಾಗ್ ಮಾಡೋದು ಹೆಂಗೆ ಅನ್ಸೋದು ನಿನಗೆ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇನೆ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಹಿಂಗೆ ಕನ್ಸಿಸ್ಟೆಂಟಾಗಿ ಮಾಡ್ಕೊಂತಿರೋ. ಲಾಸ್ಟ್ ಟೈಮ್ ಗ್ಯಾಪ್ ಕೊಟ್ಟಂಗೆ ಕೊಡಕ್ಕೆ ಹೋಗ್ಬೇಡ. ಓಕೆ. ಮತ್ತೆ ಅದೇ ವಾಟ್ ಎವರ್ ಯು ಡೂ ಇಟ್ ವಿತ್ ಕನ್ಸಿಸ್ಟೆನ್ಸಿ ಅಷ್ಟೇ. ಅಷ್ಟೇ, ಇನ್ನೇನು. ಅದೇ ಇವತ್ತಿಂದು ಫೋಟೋ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿಲ್ಲ. ಅದೇನಿಲ್ಲ, ಕಾರಲ್ಲಿ ಫುಲ್ಲು ವಾಂತಿ ಅಂತ ಇದು ಮಾಡ್ತಾ ಇದ್ದ ನಾನಾ? ತಲೆ ಹಿಡ್ಕೊಂತ. ಸುಳ್ಳು ಹೇಳ್ಬೇಡ. ಯಾರು ಮಕ್ಕಳಿದ್ದು? ನಾನು ಐ ವಾಸ್ ಜಸ್ಟ್ ಲೈಕ್ ಡೌನ್ ವಿತ್ ಮೈ ಕ್ಲೋಸ್ಡ್ ಐಸ್. ಹಾಂ, ಮತ್ತೆ
ನೀನೇ ವಾಂತಿ ಅದು ಇದೇನೇನೋ ಒಂದಲ್ಲ. ಡೇ ಎದಕ್ಕೆ ಸುಳ್ಳು ಹೇಳ್ತಿ, ಎದಕ್ಕೆ ಸುಳ್ಳು ಹೇಳ್ತಿ ಹೇಳು. ಶ್ರವಣ 2-3 ಸಲ ಮಾಡ್ಕೊಂಡು ಗೈಸ್. ಶ್ರವಣ್ 3 times ಮಾಡ್ಕೊಂಡ ವಾಮಿಟ್. ಇವನಿಗೂ ಬರ್ತಿತ್ತು, ಬಟ್ ಹೇಗೆ ಅಂತಂದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಮಕ್ಕೊಂಬಿಟ್ವನೆ. ನಾನು ಅದಕ್ಕೆ ಸ್ವಲ್ಪ ಇವನಿಗೆ ಏನಾದರೂ ಒಂದು ಸ್ವಲ್ಪ ಡಿಪ್ರೆಷನ್ ಹೋಗೋ ಥರ ಮಾಡಬೇಕಲ್ಲ. ಸೊ ಅವಾಗವಾಗ ಸಪ್ತಸಾಗರದ ಆಚೆ ಎಲ್ಲೋ ಸಾಂಗ್ಸ್ ಎಲ್ಲ ಆಗ್ತಿದ್ದೆ. ಫೋರ್ಸ್ಫುಲ್ಲಿ ಬೇಜಾರು ಮಾಡಿಸ್ತಾನೆ. ಫೋರ್ಸ್ಫುಲ್ಲಿ ಅವನು ಬೇಜಾರಾಗಿಲ್ಲ, ಬಟ್ ಫೋರ್ಸ್ಫುಲ್ಲಿ ಮಾಡಿಸ್ಬೇಕಲ್ವಾ. ಖುಷಿಯಾಗಿರೋದ್ನೆಲ್ಲ ಡಿಪ್ರೆಷನ್ಗೆ ಹೋಗ್ಬೇಕಂದ್ರೆ ಮಂಜುಗೆ ಕಾಂಟ್ಯಾಕ್ಟ್ ಮಾಡ್ರಿ. ಗೈಸ್ ಈಗ ರೂಮಿಗೆ ಬಂದ್ವಿ. ಈಗ ಫುಲ್ ಥಂಡಿ ಐತಿ. ಒಂದು ಸ್ವಲ್ಪ ಏನಾದರೂ ಕಾಫಿ ಗಿಫಿ ಕುಡಿಯೋಕ್ಕಾದ್ರೂ ಹೊರಗೆ ಹೋಗ್ಬೇಕು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗೋಣ ಅಂತ. ನಾನು ಮಾತಾಡ್ತಿರೋ ವಾಯ್ಸ್ ನೋಡಿ ಹಿಂಗೆ ಅವಾಗಲೇ ಅನಿಸ್ತಿರ್ಬೋದು ಏನೋ ಆಗಿತ್ತಲ್ಲ ಈ ನನ್ನ ಮಗಕ್ಕಂತ. ಟೈರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಬನ್ನಿ ಕಾಫಿ ಹೊರಗಡೆ ಹೋದರೆ ಕಾಫಿ ಕುಡಿಯೋಕ್ಕೆ ಅದನ್ನ ತೋರಿಸ್ತೀನಿ. ಸೊ ಬನ್ನಿ ವಾಯ್ಸ್ ನಾನೇ ಬೇರೆ ಅಲ್ಲ. ಮತ್ತೆ ಹಿಂಗೆಲ್ಲ ಕವರಪ್ ಆಗಿರೋದು ನೋಡಿ ಮತ್ತೆ ಗಾಬರಿ ಆಗಿದ್ದೀರಿ. ನಾನೇ ಮಂಜು ಗೈಸ್. ಅದೇ ಹೇಳಿದ್ನಲ್ಲ ರೂಮಿಗೆ ಹೋಗಿದ್ವಿ. ಅದೇ ಕಾಫಿ ಕುಡಿಯೋಕೆ ಹೊರಗೆ ಹೊಂಟಿವಿ. ನಾನು ಮತ್ತು ಅರ್ಜುನ್ ಅವ್ರ ಅಣ್ಣ ಮತ್ತು ಅರ್ಜುನ್ ಮಕ್ಕಕ್ಕೆ ಇಟ್ಬಿಡಿ ಹಿಂಗೆ ಕ್ಯಾಮ್ರಾಗೆ ಫುಲ್ಲು. ಸೊ ಈಗ ಕಾಫಿ ಕುಡಿಯೋಕೆ ಹೊಂಟಿವಿ. ಕಾಫಿ ಕುಡಿದು ಮತ್ತೆ ವಾಪಸ್ ರೂಮಿಗೆ ಬರಬೇಕು. ಊಟನ ರೂಮಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು ಅಲ್ಲ. ಸೊ ಇವತ್ತಿಗೆ ಇಷ್ಟ ಆಗಿತ್ತು ವ್ಲಾಗು. ನಾನು ಯಾಕೆ ಸ್ವಲ್ಪ ಪಾಸ್ ತಗೊಂಡು ಮಾತಾಡಕತ್ತೀನಿ ಅಂದರೆ ಚಳಿ ಆಗೋದೈತೆ ಯಾವಾಗಲೇ ಹಿಂಗೆ. ಹಾಂ ನಾನು ಮಾತಾಡೋದು ಹಿಂಗೆ ಹೋಗಿ ಬರಾಗತ್ತಾ. ಹಾಂ ಕಂಡಿಡ್ದೆ ಹೋಗಿ ಬರಾಗ ಬಂದಿತ್ತು. ಸೊ ಹಿಂಗೆ ಆದರೆ ದಾರಿ ಹಿಂಗಲ್ಲ ಇನ್ನೊಂದು ಆ ಕಡೆ ಸೊ ಗೈಸ್ ಇವತ್ತು ಅಂದರೆ ಫುಲ್ ತಿರುಗಾಡಿ ಫುಲ್ ಸುಸ್ತಾಗ್ಬಿಟ್ಟಿವಿ. ಮತ್ತು ನಾಳೆನೂ ಒಂದು ದಿನ ಶೂಟ್ ಐತಿ. ಅದಾದಮೇಲೆ ವಾಪಸ್ ಮತ್ತೆ ಬೆಂಗಳೂರು ಹೋಗ್ಬೇಕು. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಶೂಟ್ ಐತಿ, ಅಂದರೆ ಪ್ರೀ ವೆಡ್ಡಿಂಗ್ ಅಲ್ಲ, ನಾನು ವ್ಲಾಗ್ಸಿನೂ. ಸೊ ಮತ್ತು ಸಿಗೋಣ ನಾಳೆ ವಿಡಿಯೋಲಿ. ಇವತ್ತು ಈ ವಿಡಿಯೋಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ಆ್ಯಕ್ಚುಲಿ ನಾನು ಡ್ರೋನ್ ಶಾಟ್ಸ್ ಹಾಕಬೇಕಾಗಿತ್ತು. ಡ್ರೋನ್ ಶಾಟ್ ತಗೊಂಡಿದ್ವಿ, ಬಟ್ ಅದು ಫುಟೇಜಸ್ ಅವರು ಡ್ರೋನರ್ ಹತ್ರ ಇದೆ. ಅದು ಅವರು ಊರಿಗೆ ಹೋಗ್ಬಿಟ್ರು. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ನೋಡ್ತೀನಿ ನಾಳೆ ವಿಡಿಯೋದಲ್ಲಿ ಅಕಸ್ಮಾತ್ ಏನಾದರೂ ಅವ್ರ ಫುಟೇಜಸ್ ಏನಾದರೂ ಡ್ರೈವ್ ಮಾಡಿ ಕಳಿಸಿದ್ರೆ ಅದನ್ನ ಆ್ಯಡ್ ಮಾಡ್ತೀನಿ. ಸರಿನಾ? ಸೊ ಸಿಗೋಣ ಮತ್ತೆ ನಾಳೆ ವಿಡಿಯೋ. ಬಾಯ್.